ಫೆಬ್ರವರಿ 1ಕ್ಕೆ ನಿಮಿಷಾಂಬ ದೇಗುಲದಲ್ಲಿ ಮಾಘ ಮಾಸದ ಸಂಭ್ರಮಕ್ಕೆ ದೇಗುಲದ ಬಳಿಯಲ್ಲಿ ಭರದ ಸಿದ್ಧತೆ ನಡೆದಿದೆ. ಮಾಘ ಸ್ನಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದ್ದು, ಸ್ಥಳದಲ್ಲಿ ಸಕಲ ಸಿದ್ಧತೆ ಕಾರ್ಯ ನಡೀತಾ ಇದೆ. ಭಕ್ತರ ದೇವರ ಧರ್ಮ ದರ್ಶನಕ್ಕೆ ಹಾಗೂ ವಿಶೇಷ ಸರತಿ ಸಾಲಿನ ವ್ಯವಸ್ಥೆ ಮಾಡಲಾಗಿದ್ದು, ಜನವರಿ 31ರ ಮಧ್ಯರಾತ್ರಿಯೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಮಾಘ ಮಾಸದಲ್ಲಿ 1ನೇ ತಾರೀಕಿಗೆ ಪೌರ್ಣಮಿ ಇದೆ. ಅಂದರೆ ಶನಿವಾರ ರಾತ್ರಿ ಮಧ್ಯರಾತ್ರಿಯಲ್ಲಿ 1 ಗಂಟೆಗೆ ನಾವು ದೇವಸ್ಥಾನ ಬಾಗಿಲನ್ನು ತೆಗಿತೀವಿ. ಬಾಗಿಲನ್ನು ತೆಗೆದು ನಿಮಿಷಾಂಬ ದೇವಿ, ಮೌಕ್ತಿಗೇಶ್ವರ, ಲಕ್ಷ್ಮೀನಾರಾಯಣ ಹೀಗೆಲ್ಲ ದೇವರುಗಳಿಗೂ ಪಂಚಾಮೃತ ಅಭಿಷೇಕ ಇರುತ್ತೆ, ರುದ್ರಾಭಿಷೇಕ ಇರುತ್ತೆ, ಶ್ರೀ ಸೂಕ್ತ, ಪುರುಷೂಕ್ತ, ಮೇಧಾ ಸೂಕ್ತಗಳಿಂದ ಅಭಿಷೇಕ ಇರುತ್ತೆ, ಮಹಾಭಿಷೇಕ ಆಗುತ್ತೆ. ಅದಾದ ನಂತರ ದೇವಿಗೆ ಮತ್ತು ಎಲ್ಲ ದೇವರುಗಳಿಗೆ ಎಲ್ಲ ಸನ್ನಿಧಾನಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ಅಲಂಕಾರ ಮಾಡ್ತಾರೆ. ದೇವಿಗೆ ವಿಶೇಷವಾಗಿ ಸ್ವರ್ಣಾಲಂಕಾರ ಅಂದರೆ ಬಂಗಾರದಿಂದ ಅಲಂಕಾರ ಮಾಡಿರ್ತೀವಿ. ಸಾರ್ವಜನಿಕರಿಗೆ ಮಾತ್ರ ಈ ಎಲ್ಲ ದರ್ಶನಗಳ ಈ ಸಲ ಅಭಿಷೇಕ ನೋಡುವಂಥ ಅವಕಾಶ ಇರಲ್ಲ. ಆದರೆ 3 ಗಂಟೆಗೆ ಬಾಗಿಲು ತೆಗಿತೀವಿ. 3 ಗಂಟೆಗೆ ಬಾಗಿಲು ತೆಗೆದಾಗ ಸಾರ್ವಜನಿಕರೇ ಎಲ್ಲರಿಗೂ ದರ್ಶನದ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಕುಂಕುಮಾರ್ಚನಾ ಸೇವೆಗಳನ್ನು ಮಾಡಿಸೋದು, ಸಂಕಲ್ಪ ಸೇವೆ, ಮಹಾಸಂಕಲ್ಪ ಸೇವೆ ಹೀಗೆಲ್ಲ ಸೇವೆಗಳನ್ನು ಮಾಡಿಸೋದಂಥ ಅವಕಾಶ ಇರುತ್ತೆ. ಮಾಘ ಮಾಸದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುಂಚಿಂದನೂ ನಾವು ಮಾಡಿರ್ತಕ್ಕಂಥ ಯಾವುದೇ ಪಾಪಗಳು, ದೋಷಗಳು, ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡಬೇಕು ಅಂದರೆ ತೀರ್ಥ ಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ನಡ್ಕೊಂಡ್ಬಂದಿದೆ. ಅದೇ ರೀತಿಯಾಗಿ ಕಾವೇರಿ ಅನ್ನುವಂಥ ಒಂದು ನದಿ ಇದೆಯಲ್ಲ, ಅದು ಕೇವಲ ನದಿ ಅಲ್ಲ, ಜನರ ಭಾವನೆ. ಏನು ಭಾವನೆ ಇದೆ? ಅದು ಸರ್ವ ದೋಷಗಳನ್ನು, ಸರ್ವ ಪಾಪಗಳನ್ನು ತೊಳಿತಾಳೆ. ಅದು ದಕ್ಷಿಣದ ಗಂಗೆ ಅಂತ ಕರೆಸ್ಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ವರ್ಷದಲ್ಲಿ ಒಂದು ದಿವಸ ಮಾಘ ಮಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆ, ಪೂರ್ಣ ಪ್ರಮಾಣ ಚಂದ್ರ ದರ್ಶನ ಇರುವಂಥ ಸಂದರ್ಭದಲ್ಲಿ ತೀರ್ಥ ಸ್ನಾನವನ್ನು ಮಾಡೋದ್ರಿಂದ ಮಾಡಿರ್ತಕ್ಕಂಥ ದೋಷಗಳು, ಮುಂದೆ ಆಗಬಹುದಾದಂಥ ತೊಂದರೆಗಳೆಲ್ಲ ದೂರ ಆಗ್ತದೆ ಅಂತ ಶಾಸ್ತ್ರದಲ್ಲಿದೆ ಹಾಗೂ ಜನರ ನಂಬಿಕೆ ಇದೆ. ಆ ರೀತಿಯಾಗಿ ಹುಣ್ಣಿಮೆ ದಿವಸ ಬಂದು ಸ್ನಾನ ಮಾಡ್ತಾರೆ. ಧನ್ಯವಾದ. ಆಗಮಿಸುವಂತಹ ಭಕ್ತರಿಗೆ ಯಾವುದೇ ಅನಾನುಕೂಲ ಆಗದಂತೆ ಸ್ನಾನಗೃಹ, ಶೌಚಾಲಯ, ಪಾರ್ಕಿಂಗ್, ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆ ಹಾಗೂ ಕಾವೇರಿ ನದಿಗೆ ಒಡ್ಡು ನಿರ್ಮಿಸಿ ಭಕ್ತರಿಗೆ ನದಿಯಲ್ಲಿ ಸ್ನಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದು ದೇಗುಲದಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳು ನಡೆಯಲಿದ್ದು, ಗರ್ಭಗುಡಿ ಸೇರಿದಂತೆ ದೇವಿಗೆ ವಿಶೇಷ ಅಲಂಕಾರವನ್ನ ಮಾಡುವುದಾಗಿ ತಿಳಿಸಿದ್ದಾರೆ. ಶ್ರೀ ನಿಮಿಷಾಂಬ ದೇವಸ್ಥಾನದಲ್ಲಿ ಮಾಘ ಶುದ್ಧ ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ದಿನಾಂಕ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 1 ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ಅದಾದ ನಂತರ 8:30ಯಿಂದ 12:30ವರೆಗೆ ಗಣ ಹೋಮ ಮತ್ತು ನಕ್ಷತ್ರ ಹೋಮ, ದುರ್ಗಾ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆಯೊಂದಿಗೆ ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಾ ಇದ್ದೀವಿ. ಆ ದಿನದ ಒಂದು ವಿಶೇಷತೆ ಬಗ್ಗೆ ಹೇಳೋದಾದರೆ, ಮಾಘ ಸ್ನಾನ ಮಾಡುವಂಥ ಈ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದೇವಿ ಆರಾಧನೆಗೆ ತುಂಬ ಪ್ರಶಸ್ತವಾದಂಥ ದಿನ ಅಂತೇಳಿ ಮಾಡಿರೋದ್ರಿಂದ ಹೆಚ್ಚಿನ ಜನ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಅವತ್ತು ದಾಸೋಹದ ವ್ಯವಸ್ಥೆ ಮತ್ತು ಎಲ್ಲರಿಗೂ ದರ್ಶನದ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ನಡೆಸ್ತಾ ಇದ್ದೀವಿ. ದಾಸೋಹ ಬಂದು ಅವತ್ತು ಸಾಯಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಶ್ರೀ ವೇಣುಗೋಪಾಲ್ ಅನ್ನೋರು ಅವತ್ತು ಎಲ್ಲ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಂಜೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದ್ದೀವಿ. ಮತ್ತು ಎಲ್ಲರಿಗೂ ಸ್ನಾನದ ವ್ಯವಸ್ಥೆ ಮತ್ತು ವಿಶೇಷವಾಗಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದೀವಿ. ಪ್ರತ್ಯೇಕವಾಗಿ ಟಾಯ್ಲೆಟು, ಬಟ್ಟೆ ಬದಲಾಯಿಸೋ ಕೊಠಡಿಗಳು ಮಾಡಿದ್ದೀವಿ. ಭದ್ರತೆ ವಿಚಾರವಾಗಿ ಎಲ್ಲ ಕಡೆ ಲೈಟ್ಗಳು ಮತ್ತು CC ಕ್ಯಾಮ್ರಾ ಇದನ್ನು ವ್ಯವಸ್ಥೆ ಮಾಡಿದ್ದೀವಿ. ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಎಲ್ಲ ಪತ್ರಿಕೆಗಳಲ್ಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಕೊಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಇನ್ನು ಮಾಮೂಲಿ ಅಲಂಕಾರಕ್ಕೆ ವಿಚಾರಕ್ಕೆ ಬಂದಾಗ ಹೂವಿನ ಅಲಂಕಾರ ಮತ್ತು ದೀಪ ಅಲಂಕಾರ, ಗಂಜಾಂ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆಗಳಿಗೆ ಒಂದು ವಿದ್ಯುತ್ ಅಲಂಕಾರಗಳನ್ನ ಮಾಡೋಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ಕೋರ್ತೇವೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.